ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಜಾನ್ವಿ ಕಪೂರ್ ಅವರ ಮೇಕಪ್ ಲುಕ್ ಫ್ರಮ್ ಪರಂ ಸುಂದರಿ. ಬಟ್ ನಾನು ಅವರ ನೋಡಿ ಇನ್ಸ್ಪೈರ್ ಆಗಿಲ್ಲ. ಐ ಆಮ್ ಟೋಟಲಿ ಇನ್ಸ್ಪೈರ್ಡ್ ಬೈ ಶಾಲಿನಿ, ನನ್ನ ಫೇವ್ರೆಟ್ ಇನ್ಫ್ಲೂಯೆನ್ಸರ್ ಅವರು. ಸೊ ಅವರ ನೋಡಿ ಇನ್ಸ್ಪೈರ್ ಆಗಿ ನೈಟ್ ಅನ್ಕೊಂಡೆ. ಸೊ ಬೆಳಗ್ಗೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಇನ್ ಅ ಬ್ರೇಕ್. ಬಿಫೋರ್ ಡೂಯಿಂಗ್ ಮೈ ಮೇಕಪ್ ಫಸ್ಟ್ ಕೂದಲನ್ನ ಡ್ರೈ ಮಾಡ್ಕೊಬಿಡೋಣ. ನನ್ನ ಕೂದಲು ಡ್ರೈ ಮಾಡ್ಕೊಂಡಿಲ್ಲ ಅಂದ್ರೆ ಸಿವಿಯರ್ ಹೆಡ್ಏಕ್ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಡ್ರೈಯರ್ ಯೂಸ್ ಮಾಡ್ತೀನಿ, ಬೇಗ ಒಣಗಲಿ ಅಂತ ಅಂದ್ಬಿಟ್ಟು. ಇಲ್ಲಿ ಬಿಸಿಲಿದ್ರೆ ಬಿಸಿಲಲ್ಲಿ ನನ್ನ ತಲೆನ ಒಣಗಿಸ್ತೀನಿ. ಬಟ್ ಇವಾಗ ಗೊತ್ತಲ್ಲ ಬಿಸಿಲೇ ಇಲ್ಲ. ಸೊ 60% 70% ಹಾಗೆ ಇದೆ. ಸೊ ಅದನ್ನ ಡ್ರೈ ಮಾಡ್ಬಿಡೋಣ. ನನ್ನ ಕೂದಲನ್ನ ಡ್ರೈ ಮಾಡೋದಕ್ಕೆ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಅಗಾರೋ ಅವರ HD 1120 ಪ್ರೊಫೆಷನಲ್ ಹೇರ್ ಡ್ರೈಯರ್. ಲುಕ್ ಅಟ್ ದ ಕಲರ್, ಬ್ರೌನ್ ಕಲರ್ ನನ್ನ ಫೇವ್ರೇಟ್. ಸ್ಪೆಷಲಿ ಬ್ರೌನ್ ಮತ್ತೆ ಬ್ಲಾಕ್ ಅಂತ ಬಂದಾಗ ಐ ಜಸ್ಟ್ ಫಾಲ್ ಇನ್ ಲವ್ ಅಂತಾನೆ ಹೇಳ್ಬೋದು. ಸಚ್ ಎ ಬ್ಯೂಟಿಫುಲ್ ಡಿಸೈನ್. ಎಷ್ಟು ಸ್ಲೀಕ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಿಮ್ಗೆ ಇದರಲ್ಲಿ 3 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ಇದ್ರ ಬಗ್ಗೆ ಇನ್ನೂ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಬನ್ನಿ. ಒನ್ಸ್ ಅಗೇನ್ ಇದು ಅಗಾರೋ ಅವರ HD 1120 ಪ್ರೊಫೆಷನಲ್ ಹೇರ್ ಡ್ರೈಯರ್. ಇದ್ರಲ್ಲಿ ನಿಮಗೆ 2000 ವ್ಯಾಟ್ಸ್ ಬರುತ್ತೆ ವಿತ್ ಪವರ್ಫುಲ್ AC ಮೋಟರ್. ನಿಮ್ಗೆ ಒಂದು ಸಲೂನ್ ಲೈಕ್ ಎಫೆಕ್ಟ್ ನ ಕೊಡುತ್ತೆ. ನಿಮ್ಗೆ ಫಿಲ್ಟರ್ ಕೂಡ ಕೊಟ್ಟಿರ್ತಾರೆ, ನೀವು ಬೇಕಾದಾಗ ಕ್ಲೀನ್ ಮಾಡ್ಕೊಳ್ಬಹುದು. ಅಂಡ್ ಸಿವಿಲ್ ಕಾರ್ಡ್ ಕೂಡ ತುಂಬಾನೇ ಕನ್ವೀನಿಯಂಟ್ ಆಗಿದೆ, ವಿಚ್ ಇಸ್ ಲೈಕ್ 2.5 ಮೀಟರ್. ಅಂಡ್ ಆಲ್ಸೋ ಯು ಗೆಟ್ ವಿತ್ 3 ಅಟ್ಯಾಚ್ಮೆಂಟ್ಸ್. ನಾನು ಒಂದೊಂದೇ ಅಟ್ಯಾಚ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಮ್ಗೆ ಇಲ್ಲಿ ಕಾನ್ಸಂಟ್ರೇಟೆಡ್ ನಾಸಲ್ ಬರುತ್ತೆ. ಅಂಡ್ ಸೆಕೆಂಡ್ ವಿ ಹ್ಯಾವ್ ಅಟ್ಯಾಚ್ಮೆಂಟ್ ಕೋಂಬ್. ಅಂಡ್ ಥರ್ಡ್ ವಿ ಗೆಟ್ ಡಿಫ್ಯೂಸರ್. ಇದು ಕರ್ಲಿ ಹೇರ್ಸ್ ಗೆ ತುಂಬಾನೇ ಯೂಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಜಸ್ಟ್ ನೀವು ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ 3 ಅಟ್ಯಾಚ್ಮೆಂಟ್ಸ್. ತುಂಬಾನೇ ಸಿಂಪಲ್ ಅಂಡ್ ಈಸಿ. ಅಂಡ್ ನಿಮಗೆ ಇಲ್ಲಿ 3 ಟೆಂಪರೇಚರ್ ಸೆಟ್ಟಿಂಗ್ ಇದೆ. ಅಂಡ್ ಆಲ್ಸೋ ಯು ಗೆಟ್ 2 ಸ್ಪೀಡ್ ಸೆಟ್ಟಿಂಗ್ಸ್ ಅಲಾಂಗ್ ವಿತ್ ಕೂಲ್ ಅಂಡ್ ಹೀಟ್ ಶಾರ್ಟ್ ಬಟನ್. ಫಸ್ಟ್ ನಾನು ಕೂದಲನ್ನ ಡ್ರೈ ಮಾಡ್ಕೊಳ್ತಿದ್ದೀನಿ ಬಿಕಾಸ್ ಡ್ರೈ ತುಂಬಾನೇ ಇಂಪಾರ್ಟೆಂಟ್ ನನಗೆ. ನಾನು ಫಸ್ಟ್ ಬಳಸ್ತಿರೋದು ಕಾನ್ಸಂಟ್ರೇಟೆಡ್ ನಾಸಲ್. ನೀವು ಈ ತರಾನು ಫಿಕ್ಸ್ ಮಾಡ್ಕೊಂಡು ಕೂದಲನ್ನ ಡ್ರೈ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಪ್ಯಾಡಲ್ ಬ್ರಷ್ ಇಂದ ನೀವು ಈ ತರ ಸ್ಟ್ರೇಟ್ ಕೂಡ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಇದೊಂದು ಸ್ಟ್ರೇಟ್ನಿಂಗ್ ಎಫೆಕ್ಟ್ ನ ಕೊಡುತ್ತೆ. ನಿಮ್ಮ ಹತ್ರ ಸ್ಟ್ರೇಟ್ನರ್ ಇಲ್ಲ ಅಂದ್ರೆ ಯು ಕ್ಯಾನ್ ಡೂ ದಿಸ್. ನಿಮ್ಮ ಹತ್ರ ಯಾವುದೇ ಒಂದು ಡ್ರೈಯರ್ ಇದ್ರು ಕೋಂಬ್ ಇದ್ರೆ ಸಾಕು, ನೀವು ಕೂದಲನ್ನ ಸ್ಟ್ರೇಟ್ ಮಾಡ್ಕೊಳ್ಬಹುದು. ನಾನು ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಐ ಹ್ಯಾವ್ ಕೋಂಬ್ ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ಥ್ರೂ ನಾವು ನಮ್ಮ ಹೇರ್ ನ ಡಿಟ್ಯಾಂಗಲ್ ಮಾಡ್ಕೋಬಹುದು, ಹಾಗೆ ಡ್ರೈ ಕೂಡ ಮಾಡ್ಕೊಳ್ಬಹುದು. ನಾವು ಸಪರೇಟ್ ಕೋಂಬ್ ಅಲ್ಲಿ ಡಿಟ್ಯಾಂಗಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು 2-in-1 ಅಂತಾನೆ ಅನ್ಕೊಳ್ಳಿ, ಡ್ರೈ ವಿತ್ ಡಿಟ್ಯಾಂಗಲ್. ಅಂಡ್ ಆಲ್ಸೋ ಇದು ನಿಮ್ಮ ಕೂದಲನ್ನ ಸ್ಟ್ರೇಟ್ ಕೂಡ ಮಾಡುತ್ತೆ. ನಾಟ್ ಟೂ ಮಚ್ ಸ್ಟ್ರೇಟ್ ಬಟ್ ಸ್ಟಿಲ್ ಸ್ಟ್ರೇಟ್ ಮಾಡುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಸ್ಟ್ರೇಟನ್ ಮಾಡ್ಕೊಂಡಿದ್ದೀನಿ ಕೂಡ. ಸ್ಪೆಷಲಿ ನನಗೆ ಇಷ್ಟು ಸ್ಟ್ರೇಟ್ ಆದ್ರೆ ಸಾಕು. ಅಂಡ್ ನೆಕ್ಸ್ಟ್ ಐ ಹ್ಯಾವ್ ಡಿಫ್ಯೂಸರ್ ವಿಚ್ ಇಸ್ ನಾಟ್ ಮೆಂಟ್ ಫಾರ್ ಮೀ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ಲುಕ್ ಗೆ ನನ್ನ ಹೇರ್ ಕರ್ಲ್ ಆಗಿರ್ಬೇಕು ಅಂದ್ಬಿಟ್ಟು ಡಿಫ್ಯೂಸರ್ ನ ಬಳಸ್ತಾ ಇದ್ದೀನಿ. ಅಂಡ್ ಆಲ್ ಗರ್ಲ್ಸ್ ಔಟ್ ದೇರ್ ಹೂ ಹ್ಯಾವ್ ಕರ್ಲಿ ಹೇರ್, ನಿಮ್ಗೆ ಈ ಡಿಫ್ಯೂಸರ್ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನು ಫಸ್ಟ್ ಟೈಮ್ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಹೊಸದಾಗಿತ್ತು ಅಂಡ್ ತುಂಬಾ ಫನ್ ಆಗಿ ಕೂಡ ಇತ್ತು. ಸ್ಪೆಷಲಿ ಈ ಪರ್ಟಿಕ್ಯುಲರ್ ಲುಕ್ ಗೆ ನನ್ನ ಹೇರ್ ಕರ್ಲ್ ಆಗಿರ್ಬೇಕು ಅಂತ ಅನ್ಬಿಟ್ಟು ಡಿಫ್ಯೂಸರ್ ನ ಬಳಸ್ತಾ ಇದ್ದೀನಿ. ಏನಿಲ್ಲ, ನೀವು ಇದ್ರ ಮೇಲೆ ಈ ತರ ಕೂದಲು ಇಟ್ಬಿಟ್ಟು ಜಸ್ಟ್ 20 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡಿದ್ರೆ ನಿಮ್ಮ ಕೂದಲು ಈ ರೀತಿ ಕರ್ಲ್ ಆಗುತ್ತೆ. ನಿಮ್ಗೆ ಬೇರೆ ಬ್ರಾಂಡ್ ಡ್ರೈಯರ್ ಅಲ್ಲಿ ಡಿಫ್ಯೂಸರ್ ಬರೋದಿಲ್ಲ, ಬಟ್ ಈ ಬ್ರಾಂಡ್ ಅಲ್ಲಿ ಬರುತ್ತೆ, ವಿಚ್ ಇಸ್ ಕ್ವೈಟ್ ಗುಡ್. ಅಂಡ್ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಮೇಕಪ್. ಅವ್ರ ಮೇಕಪ್ ನೋಡಿದಾಗ ತುಂಬಾನೇ ಸಿಂಪಲ್ ಅಂತ ಅನ್ನಿಸ್ತು ನನಗೆ. ಸೊ ಲೆಟ್ಸ್ ಡೂ ಲೈಕ್ ಸಿಂಪಲ್ ಮೇಕಪ್ ಆಯ್ತಾ. ಫಸ್ಟ್ ಇಲ್ಲಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಜಾಸ್ತಿ ಬಂದ್ಬಿಡ್ತು. ಅದಕ್ಕೆ ಏನೇನು ಬಳಸಿರ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ಮಂಡೇ ತುಂಬ ಜನಕ್ಕೆ ಮಂಡೇ ಇಸ್ ಲೈಕ್ ಒಂಥರ ಲೇಸಿ ಡೇ ಅಂತಾರೆ, ಆ ಥರ. ಬಟ್ ನಮ್ಮದು ಪ್ರೊಫೆಷನ್ ಆ ಥರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಮಂಡೇ ಸಂಡೇ ಟ್ಯೂಸ್ಡೇ ಅಂತ ಇಲ್ಲ, ಜಸ್ಟ್ ಎವ್ರಿ ಡೇ ಅಂದ್ಕೊಳ್ಳಿ. ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಅಯ್ಯೋ, ನೆಕ್ಸ್ಟ್ ಕಲರ್ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂಗೆ ಎಲ್ಲೆಲ್ಲ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಅಲ್ಲೆಲ್ಲ ಏನಾಯ್ತು ಗೊತ್ತಿಲ್ಲ ಪ್ರಾಡಕ್ಟ್ಗೆ. ಫಸ್ಟ್ ನನ್ನ ಅಂಡರ್ ಐ ಸ್ವಲ್ಪ ಡಾರ್ಕ್ ಆಗಿದೆ ಬಿಕಾಸ್ ಆಫ್ ಸ್ಟ್ರೆಸ್. ಇಂದ ಇಲ್ಲಿ ಅರೌಂಡ್ ಮೈ ಮೌತ್. ನಾನು ಎಲ್ಲೆಲ್ಲೆಲ್ಲ ಆರೆಂಜ್ ಕಲರ್ ಕರೆಕ್ಟರ್ ಬಳಸ್ತಿದ್ದೀನಿ ಅಲ್ಲೆಲ್ಲ ನನಗೆ ಪಿಗ್ಮೆಂಟೇಷನ್ ಇದೆ ಅಂತ ಅಂದ್ಬಿಟ್ಟು. ಕೆಲವೊಂದ್ಸತಿ ಕ್ಯಾಮರಾದಲ್ಲಿ ವಿಸಿಬಲ್ ಆಗಿರೋದಿಲ್ಲ, ಅದಕ್ಕೆ. ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋಣ. ಆಕ್ಚುಲಿ ಕೈಯಲ್ಲಿ ಬ್ಲೆಂಡ್ ಮಾಡೋದ್ರಿಂದ ನಮಗೆ ಫುಲ್ ಕವರೇಜ್ ಬರುತ್ತೆ, ಅದಕ್ಕೆ ಕೈಯಲ್ಲೇ ಬ್ಲೆಂಡ್ ಮಾಡಬೇಕು. ಅಂಡ್ ತುಂಬಾ ಜನಕ್ಕೆ ನನ್ನ ಮೇಕಪ್ ವಿಡಿಯೋ ಇಷ್ಟ ಅಲ್ವಾ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಿರ್ತೀರ ಮೇಕಪ್ ವಿಡಿಯೋ ಮಾಡ್ತಾ ಇಲ್ಲ, ಮಾಡಿ ಅಂತೀರಾ. ಆಕ್ಚುಲಿ ಇನ್ನೊಂದು ವಿಡಿಯೋನು ಮಾಡಿದ್ದೀನಿ, ಅದು ಇದಕ್ಕೆ ಮುಂಚೆ ಬರುತ್ತೋ ಅಥವಾ ಇದಾದ್ಮೇಲೆ ಬರುತ್ತೋ ಗೊತ್ತಿಲ್ಲ.
ಸುಮ್ಮನೆ ಬೋರ್ ಆಗ್ತಿತ್ತು ಅಂತ ಮಾಡಿದೆ. ತುಂಬ ಸತಿ ನಾನು ಹೇಳಿದ್ದೀನಿ, ನಾನು ಯಾವ ಥರ ಅಂದರೆ ನಂಗೆ ಬೇಜಾರಾಯ್ತು ಅಂದರೆ ನಾನು ಮೇಕಪ್ ಮಾಡ್ಕೋತೀನಿ. ಇವಾಗಂತ ಅಲ್ಲ, ಲಾಸ್ಟ್ ಒಂದು 4 years ಅಂತ ಅನ್ಕೊಳ್ಳಿ, 4-5 years ಇಂದನೂ ನಾನು ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮೇಕಪ್ ಮೇಲೆ. ಅಂದರೆ ಅವಾಗೆಲ್ಲ ಏನು ಅಷ್ಟು ನಾಲೆಜ್ ಇಲ್ಲ ನನಗೆ, ಬಟ್ ಈ ಲಾಸ್ಟ್ 2 years 2.5 years ಇಂದ ನಾನು ತುಂಬ ಕಲ್ತಿದ್ದೀನಿ ಮೇಕಪ್ಪಲ್ಲಿ. ಸೊ ಮೇಕಪ್ ಇಸ್ ಲೈಕ್ ಅ ಥೆರಪಿ ನನಗೆ, ನಾನು ತುಂಬ ಸತಿ ಹೇಳ್ಕೊಂಡಿದ್ದೀನಿ ಕೂಡ. ನೆಕ್ಸ್ಟ್ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಾ ಗುರು, ಅಯ್ಯಯ್ಯೋ ಬರೋಕ್ಕೆ ಹೇಳ್ತೈತೆ. ಓಕೆ 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 ಓಕೆ, ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇಲ್ಲ ನನಗೇನು ಪಿಗ್ಮೆಂಟೇಷನ್ ಅದು ಇದು ಎಲ್ಲ ಏನು ಇಲ್ಲ, ಮಣ್ಣು ಮಸಿ ಅಂದ್ಕೊಂಡು. ಸೊ ಎಲ್ಲ ಹ್ಯಾವ್ ಇನ್ಸೈಡ್ ಅವರ ಬ್ಯೂಟಿ ಬ್ಲೆಂಡರ್. ಸೊ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಕ್ಸಾಕ್ಟ್ ನನ್ನ ಸ್ಕಿನ್ ಶೇಡ್ ಆಯ್ತಾ. ನಿಮಗೆ ಬ್ರೈಟ್ ಅಂತ ಅನ್ನಿಸ್ತಿರ್ಬೋದೇನೋ ಬಿಕಾಸ್ ಆಫ್ ಲೈಟ್. ಈ ಕಲರ್ ಕರೆಕ್ಟರ್ ಯೂಸ್ ಮಾಡಿದ್ರು ಕೂಡ ಎಷ್ಟು ನೀಟಾಗಿ ಎಲ್ಲಾನು ಕವರ್ ಮಾಡಿದೆ. ಅದು ಯೂಸ್ ಮಾಡ್ತಿರೋದು ಬ್ಯೂಟಿ ಬ್ಲೆಂಡರ್. ಜಾನ್ವಿ ಕಪೂರ್ ಏನೋ ಗೊತ್ತಿಲ್ಲ, ತುಂಬಾನೇ ಹೇಟ್ ಬಂತು ಈ ಮೂವಿಯಿಂದ. ಬಿಕಾಸ್ ಎಷ್ಟೋ ಜನ ಮಲಯಾಳದವರು ನಾವಿದ್ದೀವಿ ನಮ್ಮನ್ನ ಹೈಯರ್ ಮಾಡಿ, ಅದ್ಯಾಕೆ ಆ ಥರ ಮಾಡಿದ್ದೀರಾ, ಅವ್ರನ್ನ ಮಾಡಿದ್ದೀರಾ ಅಂದ್ಬಿಟ್ಟು. ನನಗೆ ಅನ್ನಿಸ್ತು ಅಂತ ಅಂದರೆ, ಕಲಾವಿದರು ಯಾರಾದ್ರೇನು, ಯಾವ ಭಾಷೆ ಆದ್ರೇನು, ನಾವು ಏನು ಎಕ್ಸ್ಪ್ರೆಸ್ ಮಾಡ್ತೀವಿ ಜನಗಳಿಗೆ ತಲುಪಿದ್ರೆ ಸಾಕು, ಅದು ತುಂಬ ಇಂಪಾರ್ಟೆಂಟು. ನಾನು ಕನ್ನಡದೊಳಗೆ ನಾನು ತಮಿಳ್ ಮಾಡಬಾರ್ದು ಅನ್ನೋದಿಲ್ಲ, ಅಥವಾ ನಾನು ಹಿಂದಿ ಮಾಡಬಾರ್ದು ಅನ್ನೋದಿಲ್ಲ, ಅಥವಾ ಹಿಂದಿಯವ್ರು ಬಂದು ಇಲ್ಲಿ ಏನು ಮಾಡಬಾರ್ದು ಅನ್ನೋದಿಲ್ಲ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಟ್ಯಾಲೆಂಟ್, ನಾವೇನು ಆ್ಯಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಆ ಸಿನಿಮಾ ನಾನು ನೋಡಿಲ್ಲ, ಬಟ್ ತುಂಬ ಜನ ಹೇಟ್ ಸ್ಪ್ರೆಡ್ ಮಾಡೋರು ಅವರಿಗೆ, ಅದು ಸ್ಪೆಷಲಿ ಮಲಯಾಳದವರು. ಗೊತ್ತಿಲ್ಲಪ್ಪ ಯಾಕೆ ಅಂತ. ಓಕೆ, ಮೈ ಬೇಸ್ ಇಸ್ ಡನ್. ಎಷ್ಟು ನೀಟಾಗಿ, ಎಷ್ಟು ಫ್ಲಾಲೆಸ್ ಆಗಿ ಕೂತ್ಕೊಂಡಿದೆ ನೋಡಿ. ನೆಕ್ಸ್ಟ್ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ, ತುಂಬಾನೇ ಲೈಟ್ ಆಗಿ, ಬಿಕಾಸ್ ಅಷ್ಟೊಂದು ಬ್ಲಷ್ ಏನು ವಿಸಿಬಲ್ ಆಗಿಲ್ಲ. ಸಿ, ಹಚ್ಚಿದಿನೋ ಇಲ್ವೋ ಅನ್ನೋ ಥರ ಇರಬೇಕು ಬ್ಲಷು ಅಷ್ಟೇ. ಸೊ ಬ್ಲಷ್ ಈಸ್ ಆಲ್ಸೋ ಡನ್. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಫೌಂಡೇಶನ್ ತುಂಬಾ ನಿಮಗೆ ನ್ಯಾಚುರಲ್ ಎಫೆಕ್ಟ್ ಕೊಟ್ಟಿದೆ. ಯು ಕ್ಯಾನ್ ಸಿ ಹಿಯರ್. ನಾನೆಲ್ಲ ಮಾರ್ಕ್ಸ್ದು ಕವರ್ ಮಾಡಿ ನೆಕ್ಸ್ಟ್ ನನ್ನ ಅಂಡರ್ ಐನ ಹೈಲೈಟ್ ಮಾಡ್ತಾ ಇದ್ದೀನಿ. ತುಂಬಾ ಅಲ್ಲ, ಸ್ವಲ್ಪ ಅಷ್ಟೇ. ಸ್ವಲ್ಪ ಕಣ್ಮೇಲೂ ಹಾಕ್ಬಿಡೋಣ. ಸೇಮ್ ಬ್ಯೂಟಿ ಬ್ಲೆಂಡರ್ನ ಬಳಸ್ತಾ ಇದ್ದೀನಿ ನಾನು ಬ್ಲೆಂಡ್ ಮಾಡೋದಕ್ಕೆ ನನ್ನ ಅಂಡರ್ ಐಯಲ್ಲಿ. ಬ್ರಷ್ ಬಿಕಾಸ್ ಆ ಕಿಟ್ಟಲ್ಲಿದೆ, ಸೊ ಯಾರು ತೆಗಿತಾರೆ ಅಂತ ಅಷ್ಟೇ. ಅಂದ್ರೆ ಮೇಕಪ್ ಕಿಟ್ಟಲ್ಲಿದೆ, ಮತ್ತೆ ಮೇಕಪ್ ಕಿಟ್ಟಲ್ಲಿ ಓಪನ್ ಮಾಡಿ ಅದರೊಳಗೆಲ್ಲ ತೆಗೆದು ತಿರ್ಗಾ ಜೋಡಿಸಿ ತುಂಬ ಕೆಲಸ ಇದೆ ನನಗೆ ಇದಾದ್ಮೇಲೆ. ನೆಕ್ಸ್ಟು ಪೌಡ್ರಲ್ಲಿ ಸೆಟ್ ಮಾಡ್ಕೊಳ್ತೀನಿ ಪೂರ್ತಿ, ಆಮೇಲೆ ಐ ಮೇಕಪ್ ಮಾಡ್ಕೊಳ್ತೀನಿ. ಐಬ್ರೋ ಬೇರೆ ಮಾಡಿಸಿಲ್ಲ, ಕಾರ್ಡ್ ತರ ಬೆಳೆದ್ಬಿಟ್ಟಿದೆ. ಇಟ್ಸ್ ಓಕೆ, ಆಮೇಲೆ ಬೇಕಿದ್ರೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೋಬೋದು. ಜಾಸ್ತಿ ಗ್ರೋತ್ ಇದ್ರೆ ಚೆನ್ನಾಗಿರುತ್ತೆ. ಐಬ್ರೋ ಮಾಡ್ಕೊಂಡು ಆಮೇಲೆ ಐ ಮೇಕಪ್ ಮಾಡ್ಕೊಳ್ಳೋಣ, ಓಕೆನಾ? ಬ್ಲ್ಯಾಕ್ ಐ ಶಾಡೋ ಬಳಸ್ತಾ ಇದ್ದೀನಿ ಐಬ್ರೋಗೆ. ಇನ್ನೊಂದು 2-3 ಡೇಸ್ ಐಬ್ರೋ ಮಾಡಿಸ್ತೀನಿ. ಹಬ್ಬಕ್ಕೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಅಷ್ಟೇ ಸಿಂಪಲ್. ಸಿ, ನೆಕ್ಸ್ಟ್ ಐ ಮೇಕಪ್ ಮಾಡೋಣ. ಐ ಮೇಕಪ್ ತುಂಬಾನೇ ಸಿಂಪಲ್ ಆಗಿದೆ ಅವ್ರದ್ದು. ಯಾರಿಗಾದ್ರೂ ಐ ಮೇಕಪ್ ಮಾಡಕ್ ಬರಲ್ಲ ಅಂದ್ರು ಜಸ್ಟ್ ನಿಮ್ಮ ಸ್ಕಿನ್ ಟೋನ್ಗಿಂತ 1-2 ಶೇಡ್ ಡಾರ್ಕರ್ ಐ ಶಾಡೋನ ತಗೊಂಡು ನಿಮ್ಮ ಕಣ್ಣ ಮೇಲೆ ಅಪ್ಲೈ ಮಾಡಿ ಪೂರ್ತಿ ತರ ಸ್ಮರ್ಚ್ ಮಾಡಿ ಥ್ರೂ ಔಟ್ ದ ಲಿಡ್ ಏನಿದೆ, ಅಂಡ್ ಐಲೈನರ್ ಹಾಕಿ ಕಾಜಲ್ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗೊತ್ತಾ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇದು ನಾನು 2 years ಬ್ಯಾಕ್ ಕಂಡ್ಕೊಂಡಿದ್ದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟೇ ಸಿಂಪಲ್, ಒಂದೇ ಒಂದು ಐ ಶಾಡೋ ಐ ಮೇಕಪ್ ಮುಗೀತು. ಅದ್ರ ಕಂಪ್ಲೀಟ್ ಐ ಮೇಕಪ್ ಅಲ್ಲ, ಬರೀ ಐ ಲಿಡ್ ಮೇಲೆ ಏನಿದೆ ಅದು ಮುಗೀತು ಅಷ್ಟೇ ಐ ಶಾಡೋ ಕೆಲಸ.
ಐಲೈನರ್ನ ಬಳಸಿಲ್ಲ ನಾನು. ಇದೇ ಬ್ಲ್ಯಾಕ್ ಐ ಶ್ಯಾಡೋ ಇಂದ ಒಂದು ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ, ಸಿಂಪಲ್ ಆಗಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ. ನಿಮಗೇನಾದ್ರೂ ಐಲೈನರ್ ಅಲ್ಲಿ ಡ್ರಾ ಮಾಡ್ಕೊಳಕ್ ಬಂದಿಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಕೈಂಡ್ ಆಫ್ ಬ್ರಷಸ್. ಸೊ ಈ ತರ ಪ್ರಿಸೈಸ್ಡ್ ಆಗಿರುವಂತ ಬ್ರಷ್ ನ ಬಳಸಿದ್ರೆ ನಿಮ್ಗೆ ಐಲೈನರ್ ಡ್ರಾ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಇಫ್ ಯು ಆರ್ ಅ ಬಿಗಿನರ್, ಸೊ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ವಿಲ್ ಅಪ್ಲೈ ಕಾಜಲ್. ನೆಕ್ಸ್ಟ್ ಐಲಾಶಸ್ ನ ಕರ್ಲ್ ಮಾಡ್ಕೊಂಡು ಮಸ್ಕಾರ ಅಪ್ಲೈ ಮಾಡೋದು. ತುಂಬಾನೇ ಸಿಂಪಲ್ ಇದು, ಅಂತ ಏನು ಎಕ್ಸ್ಪ್ಲೈನ್ ಮಾಡುವಂತ ದೊಡ್ಡ ಅಂತೀನಿ ಡಿಫಿಕಲ್ಟ್ ಮೇಕಪ್ ಏನಲ್ಲ ಇದು. ಸೊ ನೆಕ್ಸ್ಟ್ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ಶೆಕೆ ಆಗ್ತಾ ಇದೆ. ಫ್ಯಾನ್ ಹಾಕಿದ್ರೆ ಕೇಳಿಸಲ್ಲ, ಫ್ಯಾನ್ದೇ ಸೌಂಡ್ ಕೇಳಿಸುತ್ತೆ ನಿಮ್ಗೆ, ನಾನು ಮಾತಾಡೋದು ಕೇಳಿಸಲ್ಲ, ಅಷ್ಟು ಜೋರ್ ಸೌಂಡ್ ಬರುತ್ತೆ ಈ ಫ್ಯಾನ್, ಈ ಮನೆ ಫ್ಯಾನ್. ಇನ್ನು ಫೈನಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಔಟ್ಲೈನ್ ಮಾಡ್ಕೊಳ್ತೀನಿ ಲಿಪ್ಸ್ನ, ದೆನ್ ನ್ಯೂಡ್ ಶೇಡ್ ಅಪ್ಲೈ ಮಾಡಿದ್ದಾರೆ ಶಾಲಿನಿ ಅವರು. ಸೊ ಅದೇ ತರ ನಾನು ನ್ಯೂಡ್ ಶೇಡ್ ಅಪ್ಲೈ ಮಾಡ್ತೀನಿ, ಹೇಗೆ ಕಾಣುತ್ತೋ ನೋಡೋಣ. ಇದಷ್ಟು ವಿಸಿಬಲ್ ಆಗಿಲ್ಲ ಅಲ್ವಾ? ಇದು ಓಕೆ. ಸೊ ನೋಡಿದ್ರಲ್ಲ, ಈ ಲುಕ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾನೇ ಸಿಂಪಲ್ ಆಗಿ ನಾವು ಈ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದ್ದು. ಅಂಡ್ ನಾನು ತುಂಬಾ ಏನು ಎಕ್ಸ್ಪ್ಲೇನ್ ಕೂಡ ಮಾಡಿಲ್ಲ, ನಿಮ್ಗೆ ಅರ್ಥ ಆಗಿರುತ್ತೆ. ಬಿಕಾಸ್ ಅಂತ ಏನು ಹಿಂಗ್ ಮಾಡೋದು ಈ ಮೇಕಪ್ ಅನ್ನೋ ತರ ಏನೂ ಇಲ್ಲ, ಆರಾಮಾಗಿ ಮಾಡುವಂತ ಮೇಕಪ್ ಇದು. ಅಂಡ್ ಇವನ್ ವಿ ಕ್ಯಾನ್ ಕ್ಯಾರಿ ಫಾರ್ ಲೈಕ್ ಎವ್ರಿ ಸಿಂಗಲ್ ಡೇ. ಡೈಲಿ ಮೇಕಪ್ ಯೂಸ್ ಮಾಡೋರು ಯು ಕ್ಯಾನ್ ಗೋ ಫಾರ್ ದಿಸ್ ಮೇಕಪ್ ಲುಕ್, ಎಕ್ಸೆಪ್ಟ್ ನೀವೇನಾದ್ರು ಬಿಂದಿ ಇಟ್ಟಿಲ್ಲ ಅಂತಂದ್ರೆ. ಬಟ್ ಐ ಮೀನ್ ಲವ್ ವಿತ್ ಮೈ ಸೆಲ್ಫ್, ಬಿಕಾಸ್ ಅಷ್ಟು ಚೆನ್ನಾಗಿ ಕಾಣ್ತಿದೆ. ಐ ಕ್ಯಾನ್ ಸಿ ಥ್ರೂ ಮಿರರ್, ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು. ಅಂಡ್ ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮರಿಬೇಡಿ. ಇಫ್ ಇನ್ ಕೇಸ್ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನನ್ನ ಮುಂದಿನ ವ್ಲಾಗ್ ಅಲ್ಲಿ. ಬಾಯ್.